ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಕ್ವಶನ್ ನಂಬರ್ 7th. ಕ್ವಶನ್ ನಂಬರ್ 7th ಅಲ್ಲಿ ಏನ್ ಹೇಳ್ತಿದೆ, ಇನ್ ಸಿಟಿ 30% ಆರ್ ಮೇಲ್, ಸೊ 30% ಆರ್ ಫೀಮೇಲ್ಸ್. ಓಕೆ, 30% ಆರ್ ಮೇಲ್ಸ್. In a city 30% are males and the 40% are female. Okay na, this is your question number 7. 30% are males, 40% are females and remaining are children anta helidare. So remaining are children anta helidare. ಸೊ ಈ ರಿಮೈನಿಂಗ್ ಆರ್ ಚಿಲ್ಡ್ರನ್ಸ್ ಅಂದ್ರೆ ನಮಗೆ ಗೊತ್ತು ಪರ್ಸೆಂಟೇಜ್ ಯಾವಾಗ್ಲೂ 100% ಅಲ್ಲೇನೆ ಇವ್ರು ಡಿವೈಡ್ ಮಾಡಿ ಹೇಳ್ತಾ ಇರೋದು ಅಂತ. ಅದರಲ್ಲಿ 30% ಮೇಲ್ ಇದೆ, 40% ಫಿಮೇಲ್ಸ್ ಇದಾರೆ ಅಂತ ಅಂದ್ರೆ, ಸೊ ಟೋಟಲ್ ಆಗಿ ಅಡಲ್ಟ್ಸ್ ಎಷ್ಟಿದ್ದಾರೆ ಅಂದ್ರೆ 30 + 40 70% ಅಲ್ವಾ. ಅಡಲ್ಟ್ಸ್ ಎಷ್ಟಿದ್ದಾರೆ 30 ಪ್ಲಸ್ ಮತ್ತೆ 40% ಮೇಲ್ ಫಿಮೇಲ್ದು ಟೋಟಲ್ ಅಮೌಂಟ್ ಬಂದು 70% ಇದ್ದಾರೆ. ರಿಮೈನಿಂಗ್ ಆಸ್ ಚಿಲ್ಡ್ರನ್ಸ್ ಅಂದ್ರೆ 100%, ಟೋಟಲ್ 100% ಅಲ್ಲಿ 70% ನಿಮ್ಗೆ ಅಡಲ್ಟ್ಸ್ ಆಯ್ತು ಅಂತಂದ್ರೆ ರಿಮೈನಿಂಗ್ ಎಷ್ಟು ಪರ್ಸೆಂಟ್, 100 ಅಲ್ಲಿ 30 ಹೋದ್ರೆ 70 ಹೋದ್ರೆ 30%. ಸೊ ರಿಮೈನಿಂಗ್ ಎಷ್ಟಿದೆ 30% ಆರ್ ಚಿಲ್ಡ್ರನ್ ಅಲ್ವಾ. ವಾಟ್ ಪರ್ಸೆಂಟ್ ಆರ್ ಚಿಲ್ಡ್ರನ್ಸ್ ಅಂದ್ರೆ 30%. ನೆಕ್ಸ್ಟ್, ಔಟ್ ಆಫ್ 15,000 ವೋಟರ್ಸ್. ಓಕೆನಾ. ನೆಕ್ಸ್ಟ್ ಯುವರ್ ಸೆಕೆಂಡ್ ಕ್ವಶನ್ ಯುವರ್ 8th ಕ್ವಶನ್ ಬಂದು 15,000 ಪೀಪಲ್ ಆರ್ ದೇರ್. ಓಕೆನಾ. 15,000 ಪೀಪಲ್ ಅಲ್ಲಿ 60% ಆರ್ ವೋಟೆಡ್. ದೇ ಹ್ಯಾವ್ ಗಿವನ್ ದಟ್ 60% ಆರ್ ವೋಟೆಡ್ ಇನ್ ದ ಸೆನ್ಸ್. ಅದ ಅರ್ಥ ಏನು, 15,000 ಜನರಲ್ಲಿ 60%, 60% ಪೀಪಲ್ ವೋಟ್ ಮಾಡಿದ್ದಾರೆ. ಸೊ ರಿಮೈನಿಂಗ್ ಯಾರು ವೋಟ್ ಮಾಡಿಲ್ಲ ಮತ್ತೆ ಅದ್ರದ್ದು ಎಷ್ಟು ಜನ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. 60%, 100 ಅಲ್ಲಿ 60% ಮೈನಸ್ ಮಾಡಿದ್ರೆ ಯು ಆರ್ ಲೆಫ್ಟ್ ವಿತ್ 40%, 40%. ಸೊ 40% ಪೀಪಲ್ ಆರ್ ನಾಟ್ ವೋಟೆಡ್. ಓಕೆನಾ. ಸೊ ನಾಟ್ ವೋಟೆಡ್, ಈ ನಾಟ್ ವೋಟೆಡ್ ಪೀಪಲ್ 40% ಅಂತ ನಮಗೆ ಗೊತ್ತಾಯ್ತು. ಇದರಲ್ಲಿ ಪೀಪಲ್ ಎಷ್ಟು ಇದಾರೆ ಅಂತ ಗೊತ್ತಾಗ್ಬೇಕಲ್ಲ, ಅಂದ್ರೆ ಎಷ್ಟು ಜನ ಅಂತ ಗೊತ್ತಾಗ್ಬೇಕು. 40% ಅಂದ್ರೆ 15,000 ಅಲ್ಲಿ ಎಷ್ಟು ಜನ ಅಂತ. ಸೊ ಡಿವೈಡ್ ಬೈ ಫಸ್ಟ್ 100 ಮಾಡ್ಕೊಂಡು ಡೆಸಿಮಲ್ 10 400, 100 4s are 400 ನೋ ಮಕ್ಕಳ. ಸೊ ಲೆಫ್ಟ್ ವಿತ್ 0.4. ಸೊ ಈ 0.4 ಅಮೌಂಟ್ ನ ನೀವು ಏನು ಜೊತೆ ಮಲ್ಟಿಪ್ಲೈಟ್ ಮಾಡ್ತೀರಾ, ನೀವು ಒರಿಜಿನಲ್ ವ್ಯಾಲ್ಯೂ 15,000 ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ಸೊ ನಿಮ್ಗೆ 15,000 ಜೊತೆ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಅಮೌಂಟ್ ಬರುತ್ತೆ ನೋಡಿ, ಅಷ್ಟು ಜನ ಪೀಪಲ್ 40% ಅಲ್ಲಿ ಬರ್ತಾರೆ. ಸೊ 0 into anything is 0, 2 times 0, again 0 into anything is 0, 2 times 0, next 0 into anything is 0, 2 times 0. ಓಕೆನಾ. ನೆಕ್ಸ್ಟ್ 2 times 0 ಆದ್ಮೇಲೆ ನೆಕ್ಸ್ಟ್ 5 4s are 20, 0 ಆಗುತ್ತೆ. ನೆಕ್ಸ್ಟ್ 5 into 0 is again 0, 2 ಹಾಗೆ ಕ್ಯಾರಿ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಇಂಟು ನೆಕ್ಸ್ಟ್ 1 4s are 4, 1 into 0 is 0. So you add 0 6 0 0 0 0. ನೆಕ್ಸ್ಟ್ ಡೆಸಿಮಲ್ ಇದೆ ನಿಮ್ಮ ಹತ್ರ, 1 ಡಿಜಿಟ್ ಆದ್ಮೇಲೆ 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಇಡ್ತೀರಾ. ಸೊ ಎಷ್ಟಾಯ್ತು 6,000 ಪೀಪಲ್ ಅಲ್ವರಾ. ಸೊ 15,000 ಅಲ್ಲಿ 40% ಅಂದ್ರೆ 6,000 ಪೀಪಲ್ ಆರ್ ನಾಟ್ ವೋಟೆಡ್. ಓಕೆನಾ. 40%. ಇವಾಗ 60% ಆರ್ ವೋಟೆಡ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಾಗ್ಬೇಕಲ್ವಾ 60% ಪೀಪಲ್ ಆರ್ ನಾಟ್ ವೋಟೆಡ್. ಇನ್ ದ ಸೆನ್ಸ್ ನಾಟ್ ವೋಟೆಡ್ ನ ಕ್ಯಾಲ್ಕುಲೇಟ್ ಮಾಡೋ ಬದಲು 60% ಪೀಪಲ್ಸ್ ಆರ್ ವೋಟೆಡ್, ಹೌ ಮೆನಿ ಪೀಪಲ್ ಅಂತ ಕೇಳಿದ್ರೆ ಅವಾಗ ನೀವು ಇದೇ ಮೆಥಡ್ ನ ಯೂಸ್ ಮಾಡ್ತಾರೆ. ನಿಮಗೆ ಎಷ್ಟು ಪೀಪಲ್ ಬರ್ತಾರೆ ಅವರು 60% ಅಲ್ಲಿ ಬಂದಿರ್ತಾರೆ. ಓಕೆನಾ. ಇಲ್ಲ ಈ 15,000 ಅಲ್ಲಿ 6,000 ನ ಕ್ಯಾನ್ಸಲ್ ಮಾಡಿ ನಿಮ್ಗೆ ನೆಕ್ಸ್ಟ್ ರಿಮೈನಿಂಗ್ ಅಮೌಂಟ್ ಬಂದು ನಿಮ್ದು ಆನ್ಸರ್ ಆಗಿರ್ತದೆ. 60% ಪೀಪಲ್ ಅಂದ್ರೆ ಎಷ್ಟು ಜನ ಅನ್ನೋದನ್ನ ಹೇಳಿದ್ದಾರೆ. ಓಕೆನಾ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಯುವರ್ 9th ಕ್ವಶನ್. 9th ಕ್ವಶನ್ ಅಲ್ಲಿ ನೋಡಿ, ಮೀಟಾ ಸೇವ್ಸ್ 4,000. ಹೌ ಮಚ್ ಶಿ ಸೇವ್ 4,000 ಫ್ರಮ್ ಹರ್ ಸ್ಯಾಲರಿ. 4,000 ಅಲ್ಲಿ ಅವಳ ಸ್ಯಾಲರಿನ ಸೇವ್ ಮಾಡ್ತಾ ಇದ್ದಾಳೆ. ಇಫ್ ದಿಸ್ ಇಸ್ 10%, ಸೊ ಈ 4,000 ಅನ್ನೋದು ಅವಳು ಓವರ್ ಆಲ್ ಸ್ಯಾಲರಿಯಲ್ಲಿ, ಟೋಟಲ್ ಸ್ಯಾಲರಿಯಲ್ಲಿ 10% ಅಮೌಂಟ್ ಅಷ್ಟೇ. ಓಕೆನಾ. ನಾವೇನ್ ಕಂಡುಹಿಡಿಬೇಕು, ಟೋಟಲ್ ಅಮೌಂಟ್ ಎಷ್ಟು. ಹೋಲ್ ಮತ್ತೆ ಕ್ವಾಂಟಿಟಿದು ನಾನು ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ಓಲ್ಡ್ ವಿಡಿಯೋದಲ್ಲಿ ಹೋಲ್ ಕ್ವಾಂಟಿಟಿ ಇಂಟು ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪಾರ್ಟ್. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವೀಗ ಈ ಪ್ರಾಬ್ಲಮ್ಗೆ ಆನ್ಸರ್ ನ ಕಂಡುಹಿಡಿಯೋಣ. ಓಕೆನಾ. ಸೊ ಇದ್ರಲ್ಲಿ ನೋಡಿ, this is your percentage and this is your part. 4,000 is your part. whole quantity ಎಷ್ಟು ಅಂತ ನೀವು ಕಂಡುಹಿಡ್ಕೊಬೇಕು. and whole quantity ಫಾರ್ಮುಲಾ ಬಂದು whole quantity is equals to part by percentage ಅಲ್ವಾ. ಇದು ನಾವು ಸಿಂಪ್ಲಿಫೈ ಫಾರ್ಮುಲಾನ ಸಿಂಪ್ಲಿಫೈ ವೇ ಅಲ್ಲಿ ಬರ್ಕೊಂಡಾಗ ಫಸ್ಟ್ ಪರ್ಸೆಂಟೇಜ್ ಎಷ್ಟು ಅನ್ನೋದನ್ನ ನಾವು ಕಂಡುಹಿಡಬೇಕಲ್ಲ 10% ಅಲ್ಲಿ. ಸೊ ಫಸ್ಟ್ ಯು ಡಿವೈಡ್ ಬೈ 100. ಯಾವುದೇ ಸಿಂಪ್ಲಿಫಿಕೇಶನ್ ಗೆ ಫರ್ದರ್ ಹೋಗೋಕ್ಕಿಂತ ಮುಂಚೆ ಆ ಪರ್ಸೆಂಟೇಜ್ ನ 100 ಅಲ್ಲಿ ಡಿವೈಡ್ ಮಾಡಿ ಏನ್ ವ್ಯಾಲ್ಯೂ ಅಮೌಂಟ್ ಇದೆ ಅನ್ನೋದನ್ನ ಕಂಡುಹಿಡಿಬೇಕಾಗುತ್ತೆ. ಸೊ 1 ಡೆಸಿಮಲ್ ಗೆ ನಿಮ್ಗೆ 100 100 1s are 100. ಸೊ ಯು ಲೆಫ್ಟ್ ವಿತ್ ನಥಿಂಗ್ 0.1.
ಗೊತ್ತಾಯ್ತಾ? ನೆಕ್ಸ್ಟ್ ವಾಟ್ ಈಸ್ ಯುವರ್ ಪಾರ್ಟ್ 4000. ಸಿ 4000 ವಾಟ್ ಈಸ್ ಯುವರ್ ಪರ್ಸೆಂಟೇಜ್ ಅಮೌಂಟ್ ಬಂದು 0.1. ನೆಕ್ಸ್ಟ್ ಸೇಮ್ ನಿನ್ನೆ ಮಾಡಿರೋ ಮೆಥಡ್ ಅಲ್ಲಿ ಮಾಡಿದಾಗ ಈ 4000 ನ ಹಾಗೆ ಇಟ್ಕೊಂಡು ನಾನು ಈ ಕಡೆ ಕಳಿಸಿದಾಗ 1/0.1 ಓಕೆನಾ, ರೆಸಿಪ್ರೋಕಲ್ ಮಾಡಿ ಈ ಕಡೆ ಕಳಿಸಿದಾಗ ಫಸ್ಟ್ ಈ 1/0.1 ಅಂದ್ರೆ ಎಷ್ಟು ಅನ್ನೋದನ್ನ ನಾವು ಫಸ್ಟ್ ಕಂಡು ಹಿಡ್ಕೊಳ್ಳೋಣ ಅಲ್ವಾ. ನೆಕ್ಸ್ಟ್ ಅದನ್ನ ಅವಾಗ ನಾವು ಅಲ್ಲಿ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ 1/0.1 ಅಂತ ಅಂದಾಗ 1/by is nothing but 1/10. ಸಿ ನೆನ್ನೆ ಹೇಳಿದೆ ಹೇಗೆ ನಾವು ಡೆಸಿಮಲ್ ಫ್ರಾಕ್ಷನ್ ಕನ್ವರ್ಟ್ ಮಾಡ್ತೀವಿ, ಡೆಸಿಮಲ್ ವರ್ಗು ನೀವು ಕೌಂಟ್ ಮಾಡಿ ಎಷ್ಟು ನಂಬರ್ ರೈಸ್ ಅಪ್ ಆಗುತ್ತೆ 10 to the power ಎಷ್ಟು ನೀವು ರೈಸ್ ಮಾಡ್ತೀರಾ ದಟ್ ಈಸ್ ಯುವರ್ ಫ್ರಾಕ್ಷನ್ ವ್ಯಾಲ್ಯೂ ಅಲ್ಲಿ ಬರುತ್ತೆ. ಡೆಸಿಮಲ್ 10 to the power of ಸಮಥಿಂಗ್ ಇರೋದು ಫ್ರಾಕ್ಷನ್ ಅಲ್ಲಿ ಬರುತ್ತೆ ಅಂತ 1/10. ನೆಕ್ಸ್ಟ್ ಅಗೇನ್ ಇವಾಗ ರೆಸಿಪ್ರೋಕಲ್ ಮಾಡಿದಾಗ ಮಲ್ಟಿಪ್ಲಿಕೇಶನ್ ಆಗುತ್ತೆ ಸೈನ್ 10/1 and 10/1 is nothing but 10 only ಅಲ್ವಾ. 10 into 10/1 ಅಂದ್ರೆ 1 ones 1 tens ಅಗೇನ್ 10 ವ್ಯಾಲ್ಯೂ ಬರುತ್ತೆ. ಸೊ 1/0.1 ಎಷ್ಟು ವ್ಯಾಲ್ಯೂ ಬಂತು 10 ಬಂತು. ಸೊ 4000 into 10 4000 40,000 ಅಲ್ವಾ. 4000 ನ 10 ಟೈಮ್ ಮಲ್ಟಿಪ್ಲೈ ಇದೆ ಅಂದ್ರೆ 40,000 ಇದೆ ಅಂತ ನಮ್ಮ ಹತ್ರ ಮೀನಿಂಗ್ ಅದ್ರದ್ದು. ಸೊ ಇದ್ರದ್ದು ನೀವು ವ್ಯಾಲ್ಯೂ ಚೆಕ್ ಮಾಡಿ ಅಂತ ಹೇಳ್ತಾ ಮಲ್ಟಿಪ್ಲೈ ಇದು ಕರೆಕ್ಟ್ ಇದೆಯಲ್ವಾ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಓಕೆನಾ. ಸೊ ಹೋಲ್ ಕ್ವಾಂಟಿಟಿ ನಮ್ಗೆ ನಿನ್ನೆ ಡೈರೆಕ್ಟ್ ಆಗಿ ಅವರೇ ಕ್ಯಾಲ್ಕುಲೇಟ್ ಮಾಡಿ ಫೈಂಡ್ ದ ಹೋಲ್ ಕ್ವಾಂಟಿಟಿ ಇಫ್ 10% ಆಫ್ ದಿಸ್ ಅಂತ ಎಲ್ಲ ಕ್ವಶನ್ಸ್ ಕೇಳಿದ್ರು ಅಲ್ವಾ. ಸಿ 5th ಸಬ್ ಕ್ವಶನ್ ಅಲ್ಲಿ. ಬಟ್ ಈ ಸಬ್ ಕ್ವಶನ್ ಬಂದು ವರ್ಡ್ ಪ್ರಾಬ್ಲಮ್ ಆಗಿತ್ತು, ವರ್ಡ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ನೀವು ಕ್ವಶನ್ ಆಗಿ ಫಸ್ಟ್ ಗಿವನ್ ನ ಬರ್ಕೊಂಡು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ನೆಕ್ಸ್ಟ್ 10th a local cricket team played 20 matches in one season. It won 25% of them. See, a local cricket team ಒಂದು ಲೋಕಲ್ ಕ್ರಿಕೆಟ್ ಟೀಮ್ ಇದೆ, ಅದರಲ್ಲಿ 20 ಮ್ಯಾಚಸ್ ನ ಆಟ ಆಡಿದ್ದಾರೆ. ಅವ್ರು ಎಷ್ಟು ಮ್ಯಾಚಸ್ ನ ಆಟ ಆಡಿದ್ದಾರೆ 20 ಮ್ಯಾಚಸ್ ನ. ಇದ್ರಲ್ಲಿ 25% ನ ಇವರು 25% ಅಲ್ಲಿ ವಿನ್ ಆಗಿದ್ದಾರೆ, 25% ಅಷ್ಟು ವನ್ ಆಗಿದ್ದಾರೆ. ಈ 20 ಮ್ಯಾಚಸ್ ಅಲ್ಲಿ 25% ಏನಾಗಿದೆ ಅವರು ಗೆದ್ದಿದ್ದಾರೆ. ಸೊ ನಾವ್ ಇವಾಗ ಎಷ್ಟು ಮ್ಯಾಚಸ್ ಗೆದ್ರೆ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಮ್ಯಾಚಸ್ ನ ಗೆದ್ರೆ 20 ಮ್ಯಾಚಸ್ ಅಲ್ಲಿ ಅದು 25% ಆಗುತ್ತೆ ಅಂತ ಕಂಡುಹಿಡಿಬೇಕು. ಹೋಲ್ ಕ್ವಾಂಟಿಟಿ ಮೆಥಡ್ ಗೆ ಹೋಗ್ಬೇಡಿ, ಬಿಕಾಸ್ ನಿಮ್ಗೆ ಟೋಟಲ್ ಕೇಳ್ತಲ್ಲ. ಟೋಟಲ್ ಅವರೇ ಕೊಟ್ಬಿಟ್ಟಿದ್ದಾರೆ 20 ಮ್ಯಾಚಸ್, 25% ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಇವಾಗ ನೀವ್ ಏನ್ ಕಂಡುಹಿಡಬೇಕು, ಜಸ್ಟ್ ಪಾರ್ಟ್ ಎಷ್ಟು ಪಾರ್ಟ್ ಇದೆ ಅನ್ನೋದನ್ನ ಕಂಡುಹಿಡಬೇಕು. ಸಿ 25% ಫಸ್ಟ್ 100 ಅಲ್ಲಿ ಎಷ್ಟು ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಲ್ವರಾ. ನೆಕ್ಸ್ಟ್ 1 ಡೆಸಿಮಲ್ 250, 100 2s 200 ನಿಯರೆಸ್ಟ್ ವ್ಯಾಲ್ಯೂ ಅದೇ ಅಲ್ವೇನಾ. ನೆಕ್ಸ್ಟ್ 50 ರಿಮೈನಿಂಗ್ ಇಸ್ 50. ಅಗೇನ್ 5s ಹಾಕಿದ್ರೆ 1 more ಡೆಸಿಮಲ್ ಇಲ್ಲಿ ಕ್ಯಾರಿ ಆದ್ರೆ 500. ಯು ಲೆಫ್ಟ್ ವಿತ್ ನಥಿಂಗ್, ದಟ್ ಇಸ್ 0.25. ಎಷ್ಟು ಬಂತು ನಮ್ಗೆ ಆನ್ಸರ್ 0.25 ಇದೆ. ಸೊ ಈ 0.25 ಇಂಟು ನಮ್ ಮ್ಯಾಚಸ್ ಎಷ್ಟಿದೆ, ಟೋಟಲ್ ಮ್ಯಾಚಸ್ 20 ಮ್ಯಾಚಸ್ ಜೊತೆ ಮಲ್ಟಿಪ್ಲೈ ಮಾಡಿ. ಟೋಟಲ್ ಅಮೌಂಟ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಹೋಲ್ ಇಂಟು ಪಾರ್ಟ್ ಮಾಡ್ತಾ ಇದೀವಿ, ನಿಮ್ಗೆ ಪರ್ಸೆಂಟೇಜ್ ಗೊತ್ತಿದೆ. ಹೋಲ್ ಇಂಟು ಪಾರ್ಟ್ ಹೋಲ್ ಇಂಟು ಎಷ್ಟು ಪಾರ್ಟ್ ಬರಕ್ಕೆ ನೀವು ಫಸ್ಟ್ ಪರ್ಸೆಂಟೇಜ್ ಮತ್ತೆ ಹೋಲ್ ನ ಮಲ್ಟಿಪ್ಲೈ ಮಾಡ್ತಾ ಇದೀರಾ, ನಿಮ್ಗೆ ಅವಾಗ ಪಾರ್ಟ್ ಸಿಗುತ್ತೆ. ನೋಡೋಣ, 0 into anything is 0, 3 times 0, 1 carry multiplication, 2 5s are 10, 1 carry 0, 2 2s are 4, 4 plus 1 is 5, 0 into anything is 0. See 0 0 5 0 decimal after 2 digit. See 5 matches. So ಕ್ರಿಕೆಟ್ ಟೀಮ್ ಎಷ್ಟು ಮ್ಯಾಚಸ್ ನ ಗೆದ್ದಿದೆ 5 ಮ್ಯಾಚಸ್. ಅರ್ಥ ಆಯ್ತಾ ಮಕ್ಕಳು? ಸೊ ಹೇಗೆ ಇದು ಅಂತಂದ್ರೆ ನೋಡಿ, ಕ್ವಶನ್ ನಂಬರ್ 9th ಅಲ್ಲಿ 4000 ಅನ್ನೋದು ನಮ್ ಪಾರ್ಟ್ ಆಗಿತ್ತು, ಮತ್ತೆ ಸ್ಯಾಲ್ರಿ 10% ಗೊತ್ತಿತ್ತು ನಮ್ಗೆ. ಟೋಟಲ್ ಅಮೌಂಟ್ ಹೋಲ್ ಕ್ವಾಂಟಿಟಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಿತ್ತು. ಬಟ್ ಕ್ವಶನ್ ನಂಬರ್ 10th ಅಲ್ಲಿ ನೋಡಿ 20 ಮ್ಯಾಚಸ್ ಅನ್ನೋದು ಒಂದು ಕ್ರಿಕೆಟ್ ಟೀಮ್ ಫುಲ್ ಪ್ಲೇ ಮಾಡಿರೋದು, ಅಂದ್ರೆ ಇದ್ರ ನಮ್ದು ಹೋಲ್ ಕ್ವಾಂಟಿಟಿ ನಮ್ದಿದ್ರದ್ದು. ಅಂಡ್ ಅದರಲ್ಲಿ 25% ನಮ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ನಮ್ಗೆ ಪಾರ್ಟ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಬೇಕಿತ್ತು. ಸೊ ಅದನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಿದೀವಿ, ಹೋಲ್ ಕ್ವಾಂಟಿಟಿ ಇಂಟು ಪರ್ಸೆಂಟೇಜ್ ಮಾಡಿದೀವಿ. ಸೊ ಪರ್ಸೆಂಟೇಜ್ ಇದು ಪರ್ಸೆಂಟೇಜ್ ಫಾರ್ಮ್ ಅಲ್ಲಿ ಇದೆ, ಅದನ್ನ ನಾವು ಡೆಸಿಮಲ್ ಫಾರ್ಮ್ ಕನ್ವರ್ಟ್ ಮಾಡ್ಕೊಬೇಕಲ್ವಾ. ಸೊ ಇದು 25/100 ಫಾರ್ಮ್ ಅಲ್ಲಿ ಇರೋದು. ನೀವು 25/100 ಮಾಡಿದಾಗ ನಿಮಗೆ ಎಷ್ಟು ಬಂತು 0.25 ಡೆಸಿಮಲ್ ಬಂದಿದೆ. ಈ ಡೆಸಿಮಲ್ ನ ಟೋಟಲ್ ಮ್ಯಾಚಸ್ ಹೋಲ್ ಕ್ವಾಂಟಿಟಿ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಪಾರ್ಟ್ ಬಂತು, 5 ಮ್ಯಾಚಸ್ ಬಂತು. ಇನ್ ದ ಸೆನ್ಸ್ 20 ಮ್ಯಾಚಸ್ ಅಲ್ಲಿ 25% ಅಂದ್ರೆ 5 ಮ್ಯಾಚಸ್ ನ ಕ್ರಿಕೆಟ್ ಟೀಮು ಗೆದ್ದಿದೆ ಅಂತ ಅರ್ಥ. ಅಂದ್ರೆ ಇನ್ನ 15
15 ಮ್ಯಾಚ್ ನ ಅವರು ಸೋತಿದ್ದಾರೆ ಅಂತ ಅದ್ರ ಮೀನಿಂಗ್. ಸೊ ದಿಸ್ ಕಂಪ್ಲೀಟ್ ಯುವರ್ ಎಂಟೈರ್ ಎಕ್ಸರ್ಸೈಸ್ 8.2. ಐ ಆಲ್ಮೋಸ್ಟ್ ಲೈಕ್ ಎಲ್ಲಾ ಪ್ರಾಬ್ಲಮ್ಸ್ ಎಲ್ಲಾ ಸಬ್ ಕ್ವಶನ್ಸ್ 2 to 3 ಸಾಲ್ವ್ ಮಾಡಿದೀನಿ ಅಂತ ನನ್ಗೆ ಅನ್ಸುತ್ತೆ. ಸೊ ಇನ್ನ ಬೇರೆ ಕ್ವಶನ್ಸ್ಗೆ ನಿಮ್ಗೆ ಸೊಲ್ಯೂಷನ್ಸ್ ಬೇಕು ಅಂದ್ರೆ ಆ ಕ್ವಶನ್ಸ್ ನೀವು ಕಮೆಂಟ್ ಅಲ್ಲಿ ಹೇಳಿ ಅಂತ ಹೇಳ್ತಾ, ಸೊ ವಿಲ್ ಮೂವ್ ಆನ್ ಟು ಎಕ್ಸರ್ಸೈಸ್ 8.3. ಸೊ ಎಕ್ಸರ್ಸೈಸ್ 8.3 ಅಲ್ಲಿ ನಾನು ಸ್ಟಾರ್ಟಿಂಗ್ ಸಮ್ 5 to 6 ಕ್ವಶನ್ ಸಾಲ್ವ್ ಮಾಡ್ತೀನಿ ಇವತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ರಿಮೈನಿಂಗ್ ವರ್ಡ್ ಪ್ರಾಬ್ಲಮ್ಸ್ ನ ತಗೊಳ್ಳೋಣ. ಸೊ ದಿಸ್ ಇಸ್ ಯುವರ್ ಎಕ್ಸರ್ಸೈಸ್ 8.3. ಈ ಎಕ್ಸರ್ಸೈಸ್ 8.3 ಗಿಂತ ಮುಂಚೆ ಇರೋದೆಲ್ಲ ಏನಿದೆ ಅಂದ್ರೆ ನಿಮ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗೋದು. ದಿಸ್ ಇಸ್ ಯುವರ್ ಪರ್ಸೆಂಟೇಜ್ ಇನ್ಕ್ರೀಸ್. ಪರ್ಸೆಂಟೇಜ್ ಹೇಗೆ ಡಿಕ್ರೀಸ್ ಆಗುತ್ತೆ, ಪರ್ಸೆಂಟೇಜ್ ಹೇಗೆ ಇನ್ಕ್ರೀಸ್ ಆಗುತ್ತೆ, ಪರ್ಸೆಂಟೇಜ್ ಹೇಗೆ ಡಿಕ್ರೀಸ್ ಆಗುತ್ತೆ, ರೇಷಿಯೋ ಟು ಪರ್ಸೆಂಟೇಜ್, ರೇಷಿಯೋ ಟು ಪರ್ಸೆಂಟೇಜ್. ಓಕೆನಾ? ಸೊ ಈ ರೇಷಿಯೋ ಬಗ್ಗೆ ನಾನು ಹೇಳಿದ್ದೆ ಅಲ್ವಾ. ಸೊ ನಿಮ್ಗೆ ಪ್ರಾಪರ್ದು ಫ್ರಾಕ್ಷನ್ ಅಲ್ಲಿ ಇರ್ಬೇಕು ಅಂದ್ರೆ ಪ್ರಾಪರ್ ರೇಷಿಯೋ ಅಲ್ಲಿ ಇರುತ್ತೆ ಅಂತ. ಅಂಡ್ ರೇಷಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಹಾಗಾಗಿ ನೋಡೋಣ, ನಿಮ್ಗೆ ಎಕ್ಸರ್ಸೈಸ್ ಮೂಲಕ ಹೋಗೋಣ, ಹೇಗೆ ಇದೆ, ಹೇಗೆ ಸಾಲ್ವ್ ಮಾಡೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. Shall we start? See, first question ಬಂದು tell what is the profit or loss in the following transaction. Profit ಮತ್ತೆ loss, that is very important in life. Sometimes ಪ್ರಾಫಿಟ್ ಆಗುತ್ತೆ, ಸಮಟೈಮ್ ಲಾಸ್ ಆಗುತ್ತೆ. ಸೊ ಯಾವ್ದಕ್ಕೂ ನಾವು ಎರಡನ್ನು ಈಕ್ವಾಲಿ ಆಗಿ ತಗೋಬೇಕಲ್ವಾ, ಈಕ್ವಲ್ ಆಗಿ ತಗೋಬೇಕು. ಫಸ್ಟ್ ಪಾಯಿಂಟ್ ಅಕಾರ್ಡಿಂಗ್ ಟು ಲೈಫ್. ನೆಕ್ಸ್ಟ್ ಇನ್ನ ಮ್ಯಾಥ್ ಅಲ್ಲೂ ಅಷ್ಟೇ, ಮ್ಯಾಥ್ ನಾಟ್ ಓನ್ಲಿ ಇನ್ ಮ್ಯಾಥ್, ಎಲ್ಲಾ ಟೈಮಲ್ಲೂ ಪ್ರಾಫಿಟ್ ಆಗುತ್ತೆ, ಲಾಸ್ ಆಗುತ್ತೆ. ಸೊ ಇನ್ ಹ್ಯೂಮನ್ ಲೈಫ್ ಅಂತೂ ಪ್ರಾಫಿಟ್ ಅಂಡ್ ಲಾಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಯಾವಾಗೂ ಪ್ರಾಫಿಟೇ ಬರ್ತಾ ಇದ್ರೆ ಖುಷಿ ಇರಲ್ಲ. ಸೊ ಯಾವಾಗೂ ಲಾಸ್ ಇದ್ರು ನಮ್ಗೂ ಬೇಜಾರಾಗುತ್ತೆ ಅಲ್ವಾ. ಸೊ ಯಾವಾಗೂ ಪ್ರಾಫಿಟ್ ಬರ್ತಿದ್ರೆ ನಮ್ಗೆ ಲಾಸ್ ಆದ್ರೆ ಹೇಗೆ ಅದನ್ನ ತಗೊಬೇಕು ಅನ್ನೋದು ನಾವು ಕಲ್ತ್ಕೊಳ್ಳಲ್ಲ. ಯಾವಾಗೂ ಲಾಸೇ ಆಗ್ತಿದ್ರೆ ನಮ್ಗೆ ಪ್ರಾಫಿಟ್ ಬರುತ್ತೆ ಅನ್ನೋ ಹೋಪ್ಸೆ ಬಿಟ್ಬಿಡ್ತೀವಿ. ಸೊ ಅದನ್ನ ಮಾಡಕ್ ಹೋಗ್ದಿರಾ ಪ್ರಾಫಿಟ್ ಮತ್ತೆ ಲಾಸ್ ಎರಡನ್ನೂ ಈಕ್ವಲ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅಲ್ಲಿ ಪ್ರಾಫಿಟ್ ಮತ್ತೆ ಲಾಸ್ ನೋಡೋಣ. ಪ್ರಾಫಿಟ್ ಆಯ್ತು ಅಂದ್ರೆ ಇನ್ ದ ಸೆನ್ಸ್ ನಮ್ಗೆ ಇನ್ಕ್ರೀಸ್ ಆಗಿದೆ, ನಾವು ಸ್ಪೆಂಡ್ ಮಾಡಿರೋದಕ್ಕಿಂತ ನಮ್ಗೆ ಏನಾಗಿದೆ, ಎಕ್ಸ್ಟ್ರಾ ಬಂದಿದೆ ಅಂತ. ಸೊ ಆ ಪ್ರಾಫಿಟ್ ಅಮೌಂಟ್ ಚೇಂಜ್, ಅಮೌಂಟ್ AMOUNT ಅಲ್ವಾ. ಅಮೌಂಟ್ ಚೇಂಜ್ ಇನ್ ದ ಸೆನ್ಸ್, ಫಾರ್ ಎಕ್ಸಾಂಪಲ್ ಇವಾಗ ಒಂದು 10 rupees ಚಿಪ್ಸ್ ನ ನೀವು ತಗೊಂಡ್ ಬಂದು ನಿಮ್ ಫ್ರೆಂಡಿಗೆನೆ 15 rupeesಗೆ ಅಥವಾ ನಿಮ್ ಸಿಬ್ಲಿಂಗ್ಸ್ಗೆನೆ ನೀವು 15 rupeesಗೆ ಸೇಲ್ ಮಾಡ್ತಾ ಇದ್ದೀರಾ ಅಂದ್ರೆ ದಿಸ್ ಇಸ್ ಯುವರ್ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಇನ್ ದ ಸೆನ್ಸ್ ಅಂದ್ರೆ ನಿಮ್ದು ಒರಿಜಿನಲ್ ಅಮೌಂಟ್, ಆ ಚಿಪ್ಸ್ ವ್ಯಾಲ್ಯೂ ಬಂದು ಬರೀ 10 rupees. ಬಟ್ ನೀವು ಸೆಲ್ಲಿಂಗ್ ಪ್ರೈಸ್ SP ಅದೆಷ್ಟು 15 rupeesಗೆ ಸೆಲ್ ಮಾಡ್ತಾ ಇದ್ದೀರಾ. ಸೊ ಡಿಫ್ರೆನ್ಸ್ ಎಷ್ಟಿದೆ, 15 - 10 ಬಂದು ನಿಮ್ದು ಪ್ರಾಫಿಟ್ ಅಮೌಂಟ್. ಇವಾಗ ಯೂಶಲಿ ಎಲ್ಲಾ ಬಿಸ್ನೆಸ್ ಮಾಡೋರಾಗಿರ್ಬಹುದು, ಎಲ್ಲರೂ ಅಷ್ಟೇ ಫಸ್ಟ್ ಪ್ರಾಫಿಟ್ ನೇ ನೋಡೋದಲ್ವಾ. ಯಾರನ್ನು ನಾವು ಲಾಸ್ ನ ನೋಡಕ್ ಹೋಗಲ್ಲ, ಫಸ್ಟ್ ನಮ್ ಪ್ರಾಫಿಟ್ ನೋಡ್ತೀವಿ. ಸೊ ಬಿಸ್ನೆಸ್ ಮಾಡೋರಾಗಿರ್ಬೋದು, ಒಂದು ಲೋಕಲ್ ಶಾಪ್ ಕೀಪರ್ ಆಗಿರ್ಬೋದು, ಯಾವ್ರೇ ಆಗ್ಲಿ ಏನನ್ನ ನಾವು ಸೆಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಅದರಿಂದ ಅವ್ರಿಗೆ ಪ್ರಾಫಿಟ್ ಇದ್ದೇ ಇದೆ ಅಂತ ಅರ್ಥ. ಗೂಡ್ಸ್ ಆಗಿರ್ಬೋದು, ಕ್ಲೋತ್ಸ್ ಆಗಿರ್ಬೋದು, ಫುಡ್ ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ಮಿಲ್ಕ್ ಇಂಡಸ್ಟ್ರಿ ಆಗಿರ್ಬೋದು, ಫ್ಲವರ್ ಆಗಿರ್ಬೋದು, ವಾಟ್ ಎವರ್ ಯಾವ್ದನ್ನೇ ಅವ್ರು ಸೆಲ್ ಮಾಡ್ತಾ ಇದ್ದಾರೆ, ಬೇರೆ ಪರ್ಸನ್ಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದರಿಂದ ಪ್ರಾಫಿಟ್ ಇದ್ದೇ ಇರ್ತದೆ. ಇನ್ ದ ಸೆನ್ಸ್ 15% ಆಫ್ ಅಂತ ಇರ್ತದೆ. ಬಟ್ ಅವರು ಅವಾಗ 100 rupeesಗೆ 50% ನ ಆಡ್ ಮಾಡಿ 150 ಇಟ್ಕೊಂಡು ಆಲ್ರೆಡಿ. ಸೊ ಇದ್ರಲ್ಲಿ ಎಕ್ಸ್ಟ್ರಾ 50% ಅಂದ್ರೆ 200, ಆ ವಸ್ತು ಬೆಲೆ 200 ಹಾಕಿ ಇದ್ರಲ್ಲಿ ಇವಾಗ 50% ಆಫ್ ಅಂತ ಹೇಳಿರ್ತಾರೆ ನಿಮಗೆ ಅಂತ ಅನ್ಕೊಳ್ಳಿ. ಆಲ್ರೆಡಿ ಇವ್ರು ಒರಿಜಿನಲ್ ಅಮೌಂಟ್ ಇಂದ 50% ನ ಆ ಒಂದು ಕಾಸ್ಟ್ ಬಗ್ಗೆ, ಒಂದು ಥಿಂಗ್ ಮೇಲೆ, ಒಂದು ವಸ್ತು ಬಗ್ಗೆ ಇನ್ಕ್ರೀಸ್ ಮಾಡಿರ್ತಾರೆ. ನೆಕ್ಸ್ಟ್ ಆ ಒರಿಜಿನಲ್ ಅಮೌಂಟ್ ಗಿಂತ ಕೆಳಗಡೆ ಅಮೌಂಟ್ ಗೆ 50% ಆಫರ್ ಅಂತ ಅವ್ರು ಲೆಕ್ಕಾಚಾರ ಮಾಡಿನೇ ಎಲ್ಲಾ ಶಾಪ್ಗಳು ನಿಮ್ಗೆ 50% ಆಫರ್ ಇದೆ, 10% ಆಫರ್ ಇದೆ ಅನ್ನೋದನ್ನ ಹೇಳೋದು. ಯಾರುನು ಅಷ್ಟೇ ಅವರಿಗೆ ಪ್ರಾಫಿಟ್ ಇಲ್ದಿರ ನಿಮ್ಗೆ 50% ಆಫ್ ಇದೆ ಅನ್ಬಿಟ್ಟು ಸೇಲ್ ಮಾಡಲ್ಲ. ಅದು ಒಂದ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಇವಾಗ ಪ್ರಾಫಿಟ್ ಇನ್ಕ್ರೀಸ್ ಮತ್ತೆ ಲಾಸ್ ಬಗ್ಗೆ ಮಾತಾಡ್ತಿದ್ವಲ್ಲ. ಇವಾಗ ಏನಾಯ್ತು, ನಮ್ಗೆ ಇಲ್ಲಿ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಬಟ್ ಇನ್ ದ ಸೆನ್ಸ್ ನೀವೇನ್ ಮಾಡ್ತೀರಾ, ಇವಾಗ ಒಂದು ಬೈಕ್ ಪರ್ಚೇಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ 1 lakhಗೆ ಒಂದು ಬೈಕ್ ನ ನೀವು ಪರ್ಚೇಸ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಬಟ್ ನಿಮ್ಗೆ ಏನಾಯ್ತು, ಒಂದು ಸ್ವಲ್ಪ ಡೇಸ್ ಆದ್ಮೇಲೆ ದಸರಾ ಆಫರ್, ದೀಪಾವಳಿ, ದಿವಾಳಿ ಆಫರ್ ಅಂತ ಅಂದ್ಬಿಟ್ಟು ಇದೇ ಬೈಕ್ ನಿಮಗೆ ಒಂದು 80,000 ಸಿಗುತ್ತೆ ಅಂತ ಕಂಪೇರ್ ಮಾಡ್ಕೊಳ್ಳಿ.
ಸೊ ನಿಮ್ಗೆ ಇವಾಗ ಏನಾಯ್ತು, ನಿಮ್ ಅಮೌಂಟಿಗೆ ನಿಮ್ಗೆ ಅದು ಲಾಸ್ ಆಗಿದೆ ಅಂತ ಅರ್ಥ. ಬೇರೆಯವ್ರಿಗೆ ಅದು ಪ್ರಾಫಿಟ್ ಇರ್ಬೋದು, ಯಾಕೆ ಹೇಳಿ, 1 lakh ಇದ್ದಿದ್ದ ನಾನು ಇವತ್ತು 80,000 ತಗೊಳ್ತಾ ಇದೀನಿ ಅಂತ. ಬಟ್ ನೀವು ಸ್ವಲ್ಪ ವರ್ಷದ ಮುಂಚೆನೋ ಅಥವಾ ಸ್ವಲ್ಪ ಮಂತ್ಸ್ ಬ್ಯಾಕ್ ಅಷ್ಟೇನೆ 1 lakh ತಗೊಂಡಿರ್ತೀರ. ಬಟ್ ಅವಾಗಿದ್ದು ಇವಾಗ ಶಾಪ್ ಅಲ್ಲಿ ಅದು 80,000ಗೆ ಸಿಗ್ತಾ ಇದೆ ಅಂತಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಅಯ್ಯೋ ನನ್ನ ಅಮೌಂಟ್ ಲಾಸ್ ಆಯ್ತು ಅಂತ ಅನ್ಸುತ್ತೆ ಅಲ್ಲ. ಸೊ ವಿ ಡು ಫೀಲ್ ವಿ ಲಾಸ್ಟ್ ಇಯರ್. ಸೊ ಎಷ್ಟು ಲಾಸ್ ಆಗಿದೆ, ಎಷ್ಟು ಗೇನ್ ಆಗಿದೆ, ಕಾಸ್ಟ್ ಪ್ರೈಸ್ ಎಷ್ಟು, ಸೆಲ್ಲಿಂಗ್ ಪ್ರೈಸ್ ಎಷ್ಟು, ಅದ್ರ ಡಿಫ್ರೆನ್ಸ್ ಏನು, ಪರ್ಸೆಂಟ್ ಅಲ್ಲಿ ಎಷ್ಟು, ಅದನ್ನೆಲ್ಲ ನೋಡೋದು ನಿಮ್ಮ ಎಕ್ಸರ್ಸೈಸ್ 8.3 ಕಂಪ್ಲೀಟ್. ಸೊ ನಿಮ್ ಫಸ್ಟ್ ಕ್ವಶನ್ ಅಲ್ಲಿ ಏನಿತ್ತು ಅಂತಂದ್ರೆ, ಟೆಲ್ ವಾಟ್ ಈಸ್ ದ ಪ್ರಾಫಿಟ್ ಅಂಡ್ ಲಾಸ್ ಚೇಂಜ್ ಇನ್ ಗಿವನ್ ಪ್ರಾಬ್ಲಮ್ಸ್ ಅಂತ ಇತ್ತು. ಸೊ ಇದು ಬೇಸಿಕ್ ಇಂದು ಥಿಯರಿ ಆಗಿತ್ತು. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಕ್ವಶನ್ ನಂಬರ್ 1. ಗಾರ್ಡನಿಂಗ್ ಶೇರ್ಸ್ ಬಾಟ್ ಫಾರ್ 250 and sold for 325. ಬಾಟ್ ಫಾರ್ ಇನ್ ದ ಸೆನ್ಸ್ ನಾವು ಕಾಸ್ಟ್ ಪ್ರೈಸ್ ಅಂತ ಅಂತೀವಿ. ಕಾಸ್ಟ್ ಪ್ರೈಸ್ ಇಂದ ಬಾಟ್, ನಾವ್ ಏನ್ ಅಮೌಂಟ್ ನ ತರ್ತೀವಿ ಕೊಟ್ಬಿಟ್ಟು ಅದ್ರದ್ದು ನಾವೇನಂತ ಕರಿತೀವಿ, ಕಾಸ್ಟ್ ಪ್ರೈಸ್. ಅದ್ರದ್ದು ಶಾರ್ಟ್ ಫಾರ್ಮ್ CP. ದಟ್ ಈಸ್ ಎಷ್ಟು, ನಿಮ್ದು 250 ಇದೆ ಅಂತ. ಓಕೆನಾ, ಯುವರ್ ಫಸ್ಟ್ ಕ್ವಶನ್. ಅಂಡ್ ಸೋಲ್ಡ್ ಫಾರ್ ಅಂದ್ರೆ SP. ಸೆಲ್ಲಿಂಗ್ ಪ್ರೈಸ್ ಎಷ್ಟಕ್ಕೆ ಸೆಲ್ ಮಾಡಿದ್ದಾರೆ, 325 rupeesಗೆ. ಓಕೆನಾ, ಸೊ 325 rupeesಗೆ ಮಾಡಿದ್ದಾರೆ. ಸೊ ನಮ್ಗೆ ಇವಾಗ ಲಾಸ್ ಆಯ್ತಾ ಪ್ರಾಫಿಟ್ ಆಯ್ತಾ ಅಂತ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಎರಡನ್ನು ಮೈನಸ್ ಮಾಡಿ. ಎರಡು ಅಮೌಂಟ್ ನ ನೀವು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಫಾರ್ ಇನ್ ದ ಸೆನ್ಸ್ 325 ತಂದಿದ್ದಾರೆ. ಓಕೆ, 325ಗೆ ಸೆಲ್ ಮಾಡಿದ್ದಾರೆ, 250ಗೆ ತಂದಿದ್ದವ್ರು ಅಲ್ವಾ. ನೆಕ್ಸ್ಟ್ ಎಷ್ಟು ಅಮೌಂಟ್ ಇದಾಯ್ತು ನಿಮ್ಗೆ, 75 rupees ಅಲ್ವಾ. ಯಾ ಕರೆಕ್ಟ್. ಎಷ್ಟು ಅಮೌಂಟ್ ನಿಮ್ಗೆ ಇದಾಯ್ತು, 75 rupees. 5 ಅಲ್ಲಿ 0 ಹೋದ್ರೆ 5, 2 ಅಲ್ಲಿ 5 ಹೋಗಲ್ಲ, ಯು ಲೆಫ್ಟ್ ವಿತ್ 2. 12 ಅಲ್ಲಿ 5 ಹೋದ್ರೆ 7, 75 rupees. ಸೊ ನಿಮ್ ಪ್ರಾಫಿಟ್ ಅಮೌಂಟ್ ಎಷ್ಟು, ನಿಮಗ್ ಜಾಸ್ತಿ ಇದೆ, ಇನ್ನ 75 rupees ಎಕ್ಸ್ಟ್ರಾ ಬಂತು. ನಿಮ್ದು 250 ಜೊತೆಗೆ ಪ್ಲಸ್ 75 ನ ನೀವು ಇಲ್ಲಿ ಸೆಲ್ ಮಾಡಿದ್ದಾರೆ ಅಲ್ವಾ. ಇದನ್ನ ಇವಾಗ ಏನ್ ಮಾಡ್ಬೇಕು, ನೀವಾಗ ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕು. ಪ್ರಾಫಿಟ್ ಅಮೌಂಟ್ ಏನೋ ಇದ್ ಮಾಡ್ಬೋದ, ಬಟ್ ಪ್ರಾಫಿಟ್ ಪರ್ಸೆಂಟ್ ನಾವು ಕಂಡುಹಿಡಿಬೇಕು ಇವಾಗ. ವಾಟ್ ವಿ ಆರ್ ಕ್ಯಾಲ್ಕುಲೇಟಿಂಗ್, ಪ್ರಾಫಿಟ್ ಪರ್ಸೆಂಟ್, ಸಮಥಿಂಗ್ ಕಾಲ್ಡ್ ಪ್ರಾಫಿಟ್ ಪರ್ಸೆಂಟೇಜ್. ನಿಮ್ದು ಪ್ರಾಫಿಟ್ ಅಮೌಂಟ್ ಎಷ್ಟಿತ್ತು, PA ಅಂತ ಹಾಕ್ತೀವಿ. ಪ್ರಾಫಿಟ್ ಅಮೌಂಟ್ is 75 rupees. ಸೊ ಇದನ್ನ ನೀವು ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕು. ಸೊ ಪ್ರಾಫಿಟ್ ಪರ್ಸೆಂಟೇಜ್ ನ ಹೇಗೆ ನೀವು ಪರ್ಸೆಂಟ್ ಅಲ್ಲಿ ಹೇಳ್ತೀರಾ ಅಂತಂದ್ರೆ, ನಿಮ್ದು ಇವಾಗ ಪ್ರಾಫಿಟ್ ಅಮೌಂಟ್ PA, ಪ್ರಾಫಿಟ್ ಅಮೌಂಟ್ ಡಿವೈಡೆಡ್ ಬೈ ಅದ್ರ ಒರಿಜಿನಲ್ ಅಮೌಂಟ್ ಎಷ್ಟು, 250. ಓಕೆ, ಒರಿಜಿನಲ್ ಅಮೌಂಟ್ ಅಲ್ವಾ. ಸೊ ಫಸ್ಟ್ ಕ್ವಶನ್ ಆಗಿರೋದ್ರಿಂದ ನಾನು ಫಾರ್ಮುಲಾ ಬರೀತಾ ಇದೀನಿ, CP, ಪ್ರಾಫಿಟ್ ಅಮೌಂಟ್ ಡಿವೈಡೆಡ್ ಬೈ CP ಇಂಟು 100% ಗೆ ನೀವು ಇದನ್ನ ಕನ್ವರ್ಟ್ ಮಾಡಿ ಇಡ್ತಾ ಇದೀವಿ ನಾವು. ಓಕೆ ಸ್ಟೂಡೆಂಟ್ಸ್, ಸೊ ಈ ಒಂದು ಫಾರ್ಮುಲಾಗೆ ನಾವು ಈ ಒಂದು ವ್ಯಾಲ್ಯೂಸ್ ನ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಆನ್ಸರ್ ಬರುತ್ತೆ ಅನ್ನೋದನ್ನ ನೋಡೋಣ. ಸಿ ವಾಟ್ ಈಸ್ ಯುವರ್ ಪ್ರಾಫಿಟ್ ಅಮೌಂಟ್, 75 rupees ಡಿವೈಡೆಡ್ ಬೈ CP, ಅದ್ರದ್ದು ಕಾಸ್ಟ್ ಪ್ರೈಸ್ ಎಷ್ಟು, 250 ಇಂಟು 100. ಸೊ ಯಾವ ಟೇಬಲ್ ಇಂದ ಹೋಗುತ್ತೆ, ಯೂಶಲಿ ಇದು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಫಿಫ್ತ್ ಟೇಬಲ್ ಇಂದ ಹೋಗ್ತಾ ಇದೆ ಅಂತ ಅಲ್ವಾ. 75 50 ಎಷ್ಟಿದೆ, 75 ಆಗುತ್ತೆ. 5 ones ರಿಮೈನಿಂಗ್ ಇತ್ತು 2, ಇಲ್ಲಿ ಎಲ್ಲ 5 5s are 25, 50 ನೆಕ್ಸ್ಟ್ 5 5s are 25, ರಿಮೈನಿಂಗ್ ಇಸ್ 0. ಅಗೇನ್ 5 ಇಂದಾನೆ ಹೋಗುತ್ತೆ. 5 3s are 15, ನೆಕ್ಸ್ಟ್ 5 10s are 50. 3 divided by 10 into 100. 3 into 100, fraction multiplication, 300 divided by 10. 10 ones are 10 30s. Simple simplification. So 30%. ಸೊ 75 rupees ಇದು 75 rupees ಅಂದ್ರೆ ಎಷ್ಟು ಪರ್ಸೆಂಟ್ ನಿಮ್ಗೆ ಪ್ರಾಫಿಟ್ ಆಗಿದೆ, ನಿಮ್ ಒರಿಜಿನಲ್ ಅಮೌಂಟ್ ಗಿಂತ 30% ಪ್ರಾಫಿಟ್ ತಗೊಂಡಿದ್ದೀರಾ ನೀವು. ಬಟ್ ಇನ್ ದ ಸೇಮ್ ಈ ತರ ನೀವು ಏನು ಸಬ್ಟ್ರಾಕ್ಟ್ ಮಾಡಿದಾಗ ನಿಮ್ಗೆ ಇಲ್ಲಿ ಅಮೌಂಟ್ ಕಡಿಮೆ ಬರ್ತಿದೆ, ನಿಮ್ 250 ತಗೊಂಡ್ಬಂದ್ಬಿಟ್ಟಿದೀರಾ. ಬಟ್ ಇವಾಗ ನಾವು ಅದನ್ನ ಇವಾಗ ಸೆಕೆಂಡ್ ಹ್ಯಾಂಡ್ ಸೆಲ್ ಮಾಡ್ತಾರೆ, ಅದನ್ನೆಲ್ಲ ಕಡಿಮೆ ಪ್ರೈಸ್ ಸೆಲ್ ಮಾಡ್ತಾರೆ. ಯಾಕೆ ಸೆಲ್ ಮಾಡ್ತಾರೆ, ಆಕ್ಚುಲಿ ಲಾಸ್ ಆಗುತ್ತೆ, ಆ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಥವಾ ಔಟ್ಡೇಟೆಡ್ ಆಗಿದೆ ಅಥವಾ ಪ್ರಾಪರ್ ಆಗಿ ಅದ್ರ ಫಂಕ್ಷನ್ಸ್ ವರ್ಕ್ ಆಗ್ತಿಲ್ಲ ಅಂದ್ರೆ ಒರಿಜಿನಲ್ ಅಮೌಂಟ್ ಗಿಂತ ಸ್ವಲ್ಪ ಕಡಿಮೆ ಪ್ರೈಸ್ ಗೆ ಅದನ್ನ ಸೆಲ್ ಮಾಡ್ತಾರೆ. ಅಂತ ಟೈಮಲ್ಲಿ ನಿಮ್ಗೆ ಲಾಸ್ ಆಗುತ್ತೆ. ಅದನ್ನ ಹೇಗೆ ಕಂಡುಹಿಡಿಯೋದು, ಸೇಮ್ ವೇ ಇಲ್ಲಿ ಪ್ರಾಫಿಟ್ ಅಮೌಂಟ್ ಬದಲು ಲಾಸ್ ಅಮೌಂಟ್ ಹಾಕ್ತೀರಾ, ಅದ್ರದ್ದು ಒರಿಜಿನಲ್ ಪ್ರೈಸ್ ಇಂಟು 100% ಮಾಡ್ತೀರಾ. ಇದ್ ಗೊತ್ತಾಯ್ತಲ್ಲ, ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ, 30% ನಮ್ಗೆ ಪ್ರಾಫಿಟ್ ಆಗಿದೆ. ಅಮೌಂಟ್ ಚೇಂಜ್ ಆಗಿರ್ಬೋದು, ಅಮೌಂಟ್ ಇನ್ಕ್ರೀಸ್ ಆಗಿರ್ಬೋದು. ಓಕೆನಾ, ನೆಕ್ಸ್ಟ್ ಕ್ವಶನ್ ನಂಬರ್ 1 ಅಲ್ಲಿ ನಾವು ಇವಾಗ ಸೆಕೆಂಡ್ ಸಬ್ ಕ್ವಶನ್ ಹೋಗೋಣ.
that is your a refrigerator bought for 12,000. See, a refrigerator bought for 12,000. 12,000 ಗೆ ಅದ್ರದ್ದು ಕಾಸ್ಟ್ ಪ್ರೈಸ್ ಅಲ್ವಾ, ಸಿ ಪಿ ಕಾಸ್ಟ್ ಪ್ರೈಸ್ ಅಂದ್ರೆ ಅದನ್ನ ತಂದಿರೋ ಅಮೌಂಟ್ ಎಷ್ಟು 12,000 ಗೆ ಅಂಡ್ ಸೋಲ್ಡ್ ಅಟ್ 13,500. 13,500 ಗೆ ಅದನ್ನ ಸೆಲ್ ಮಾಡಿದ್ದಾರೆ. ಎಸ್ ಪಿ ಮೈನಸ್ ಸಿ ಪಿ ಏನಾಗುತ್ತೆ 500 ಡಿಫ್ರೆನ್ಸ್ ಇದೆ. 13,500 ಅಲ್ಲಿ ನೆಕ್ಸ್ಟ್ 12,000 ಹೋಗ್ತಾ ಇದೆ ಅಂತ ಅಂದ್ರೆ ನಿಮ್ಗೆ ಬಂದು ದ ಡಿಫ್ರೆನ್ಸ್ ಬಂದು 500 ಮಾತ್ರ ನಿಮ್ಗೆ ಇನ್ಕ್ರೀಸ್ ಆಗಿದೆ ಅಂತ ಅದ್ರದ್ದು ಅರ್ಥ. ನೆಕ್ಸ್ಟ್ ಈ 500 ಅಲ್ಲಿ ಇವಾಗ ಓಕೆ ಈ ಐ ಆಮ್ ಸೋ ಸಾರಿ, 13,500 minus 12,000 is 1,000. 0 0 5 0 5 500,000. Yeah, 1,500, not 500. 1,500. I'm so sorry. 1,500 is your change amount. Okay na? ಈ 1,500 ಬಂದು ನಿಮ್ಗೆ ಎಷ್ಟು ಪ್ರಾಫಿಟ್ ಅಮೌಂಟ್ ಅಂತ ಅನ್ಕೊಳ್ಳಿ. ಪ್ರಾಫಿಟ್ ಅಮೌಂಟ್ ಇದ್ರದ್ದು. ನೆಕ್ಸ್ಟ್ ಇವಾಗ ಏನ್ ಮಾಡೋಣ ಅಂತ ಅಂದ್ರೆ ಫಾರ್ಮುಲಾ ಗೊತ್ತು ನಮಗೆ. ಎಷ್ಟು ಅಮೌಂಟ್ ಚೇಂಜ್ ಆಗಿದೆ 1,500 ಡಿವೈಡೆಡ್ ಬೈ ಅದ್ರದ್ದು ಒರಿಜಿನಲ್ ಪ್ರೈಸ್ ಎಷ್ಟು, ಬಾಟ್ ಇಟ್ ಫಾರ್ 12,000 ಇಂಟು 100. ದಿಸ್ ಈಸ್ ಫಾರ್ಮುಲಾ. ಎಲ್ಲ ಇನ್ಕ್ರೀಸ್ ಪ್ರಾಫಿಟ್ ಲಾಸ್ ಗೆ ಸೇಮ್ ಫಾರ್ಮುಲಾ, ಬಟ್ ಇಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಅಮೌಂಟ್ ಲಾಸ್ ಆಗಿರ್ಬೋದು, ಇನ್ಕ್ರೀಸ್ ಅಮೌಂಟ್ ಅಥವಾ ಡಿಕ್ರೀಸ್ ಅಮೌಂಟ್ ನ ಮಾತ್ರ ನೀವು ಇಲ್ಲಿ ಬರ್ಕೊತೀರಾ. ಕಾಸ್ಟ್ ಪ್ರೈಸ್ ಆಸ್ ಯೂಶಲ್ ಅದು ಒರಿಜಿನಲ್ ಅಮೌಂಟ್ ಇಂಟು 100%. ನೆಕ್ಸ್ಟ್ ಆಸ್ ಯೂಶಲ್ ಜೀರೋಸ್ ನ ಕ್ಯಾನ್ಸಲ್ ಮಾಡ್ತೀವಿ. ಎಲ್ಲಿ 20 12,000. 12,000 ಅಂದ್ರೆ ಇಲ್ಲಿ 20 ಅಷ್ಟಾಗುತ್ತೆ. ಸೊ 15 ಡಿವೈಡೆಡ್ ಬೈ 120 ಇಂಟು 100. ನೆಕ್ಸ್ಟ್ ಯಾವ ಟೇಬಲ್ ಅಲ್ಲಿ ಹೋಗುತ್ತೆ 15 ಡಿವೈಡೆಡ್ ಬೈ 120 ಅಂತ ಅಂದ್ರೆ ಯೂಶಲಿ ಇದರಲ್ಲಿ ಇವಾಗ ಎಲ್ಲ ಹೋಗುತ್ತೆ ಅಂದ್ರೆ 15 ಅಲ್ಲಿ ಹೋಗುತ್ತೆ. 5 3s. ನೆಕ್ಸ್ಟ್ ದಿಸ್ ಈಸ್ 5 2s 10 ಅಂಡ್ 1 more ಕ್ಯಾರಿ 2 ಕ್ಯಾರಿ ಆಗಿತ್ತು ಅಂದ್ರೆ 5 4s. ದಟ್ ಈಸ್ ನಥಿಂಗ್ ಬಟ್ 3 ಡಿವೈಡೆಡ್ ಬೈ 24 ಇಂಟು 100 ಅಲ್ವರಾ. ನೆಕ್ಸ್ಟ್ 3 ಇಂಟು 100 is 300 ಡಿವೈಡೆಡ್ ಬೈ 24. ನೆಕ್ಸ್ಟ್ ಯಾವ ಟೇಬಲ್ ಅಲ್ಲಿ 24 ಮತ್ತೆ 300 2 ಟೇಬಲ್ ಆಸ್ ಯೂಶಲ್ ವಿ ನೋ. 2 1s 2 2s. ನೆಕ್ಸ್ಟ್ 2 1s 1 more carry 2 5s 150 is again nothing but 150 divided by 12. 150 divided by 12 ಬಂದು 2 6. ನೆಕ್ಸ್ಟ್ 2 7s 14 ಆಗುತ್ತೆ. 1 more carry 2 5s 75 divided by 6. 75 divided by 6. ನೀವು ಇವಾಗ ಇದನ್ನ ಇಲ್ಲಿ ಡಿವಿಷನ್ ಸಿಂಪಲ್ ಡಿವಿಷನ್ ಮಾಡಿದಾಗ 75 ಡಿವೈಡೆಡ್ ಬೈ 6 ಗೆ ಎಷ್ಟು ವ್ಯಾಲ್ಯೂ ಬರುತ್ತೆ ಅನ್ನೋದನ್ನ ನೋಡೋಣ. ಯು ಆರ್ ಡಿವೈಡಿಂಗ್ 75 ಬೈ 6. ಓಕೆನಾ. ನೆಕ್ಸ್ಟ್ 75 ಡಿವೈಡೆಡ್ ಬೈ 6 ಅಲ್ಲಿ 1 ಡಿಜಿಟ್ ಅಲ್ಲಿ 7 6 1s 6 ರಿಮೈನಿಂಗ್ ವಿತ್ 1 15 ಕ್ಯಾರಿ ಆಗುತ್ತೆ. 6 2s 12. ಯು ಆರ್ ಲೆಫ್ಟ್ ವಿತ್ 13 minus 15 minus 12 ಅಂದ್ರೆ 3 and 1 more ಡೆಸಿಮಲ್ ನ ತಗೊಬಹುದು ನೀವು ಬೈ ಕೀಪಿಂಗ್ 1 more ಡೆಸಿಮಲ್. ಇಲ್ಲಿ 6 ಆಗುತ್ತೆ. 6 5s how much 6 5s 30 into 0. ಸೊ ಅದಾಗುತ್ತೆ 0. ಸೊ ದಟ್ 12.5%. ಸಿ 12.5% ಅಷ್ಟು ನಿಮ್ಗೆ ಏನಾಗಿದೆ ಇಲ್ಲಿ ನಿಮ್ದು ಪ್ರಾಡಕ್ಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಸಿಂಪಲ್ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ನಿಮಗೆ ಆನ್ಸರ್ ಸಿಗುತ್ತೆ 12.5%. ಓಕೆನಾ. ದಿಸ್ ವಾಸ್ ಫಸ್ಟ್ ಸಬ್ ಕ್ವಶನ್ ಅಲ್ಲಿ ನಾನು 2 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ದು. ಇನ್ ದ ಸೆನ್ಸ್ ನಿಮ್ದು ಪ್ರಾಫಿಟ್ ಇನ್ಕ್ರೀಸ್ ಹೇಗಾಗ್ತಿದೆ, ಅಮೌಂಟ್ ಚೇಂಜ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಒರಿಜಿನಲ್ ಅಮೌಂಟ್ ಇಂಟು 100. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಸೆಕೆಂಡ್ ಕ್ವಶನ್, ದಟ್ ಈಸ್ ಕನ್ವರ್ಟ್ ಈಚ್ ಪಾರ್ಟ್ ಆಫ್ ದ ರೇಷಿಯೋ ಟು ಪರ್ಸೆಂಟೇಜ್. ಸೊ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆಲ್ರೆಡಿ ರೇಷಿಯೋ ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಸೊ ರೇಷಿಯೋ ಟು ಪರ್ಸೆಂಟ್. ಸಿ ರೇಷಿಯೋ ಟು ಪರ್ಸೆಂಟ್ ಹೇಗೆ ಮಾಡ್ತೀರಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಯಾವ್ದನ್ನ ಒಂದು ಈ ರೇಷಿಯೋ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ನೀವು ಓವರ್ ಆಲ್ ಆಡ್ ಮಾಡಿ. ಓವರ್ ಆಲ್ ಆಡ್ ಮಾಡಿದಾಗ ನಿಮ್ಗೆ ಟೋಟಲ್ ಅಮೌಂಟ್ ಗೊತ್ತಾಗುತ್ತೆ. ಸೊ ಈಚ್ ರೇಷಿಯೋದು ಪಾರ್ಟ್ ತಗೊಂಡು ಡಿವೈಡೆಡ್ ಬೈ ದಟ್ ಟೋಟಲ್ ಅಮೌಂಟ್. ಅವಾಗ ನಿಮ್ಗೆ ಅದು ಫ್ರಾಕ್ಷನ್ ಅಲ್ಲಿ ಇದೆ. ದಟ್ ಇಂಟು 100 ವಿಲ್ ಗಿವ್ಸ್ ದ ಪರ್ಸೆಂಟೇಜ್. ಸೊ ನೋಡೋಣ. ಫಸ್ಟ್ ಕ್ವಶನ್ ಬಂದು 3:1. ಓಕೆನಾ. ಸಿ 3:1 ಅಂದ್ರೆ ಇದು ಸಮ್ ಅದರ್ ಪ್ರಾಡಕ್ಟ್, ಇದು ಸಮ್ ಅದರ್ ಪ್ರಾಡಕ್ಟ್ ಇದೆ. ಇದನ್ನ ನೀವು ಟೋಟಲ್ ಮಾಡಿದಾಗ ನಿಮ್ದು ಎಷ್ಟು ಓವರ್ ಆಲ್ ಎಷ್ಟಕ್ಕೆ ನೀವು ಈ ರೇಷಿಯೋ ಇಟ್ಟಿದ್ದೀರಾ ಅನ್ನೋದನ್ನ ಗೊತ್ತಾಗುತ್ತೆ. ಓಕೆನಾ. ಇನ್ ದ ಸೆನ್ಸ್ ಇವಾಗ ಇದು ಪಾರ್ಟ್ ಟು ಪಾರ್ಟ್ ರೇಷಿಯೋ.
ಸೊ ನಾನು ಫಸ್ಟ್ ಹೇಳಿದ್ದಲ್ಲ ಪಾರ್ಟ್ ಟು ಪಾರ್ಟ್ ರೇಷಿಯೋ ಇನ್ ದ ಸೆನ್ಸ್ ಸಮಥಿಂಗ್ ಇದೆ, ಇದರಲ್ಲಿ ಟೂ ಪಾರ್ಟ್ ಮಾಡಿದ್ರೆ ಒಂದು 3 ಇದೆ, ಇನ್ನೊಂದು 1 ಇದೆ. ಹೋಲ್ ಟು ಪಾರ್ಟ್ ಅನ್ನೋದು ಒಂದು ರೇಷಿಯೋ ಆಗುತ್ತೆ, ಮತ್ತೆ ಪಾರ್ಟ್ ಟು ಪಾರ್ಟ್ ಅನ್ನೋದನ್ನು ರೇಷಿಯೋ ಇರ್ತದೆ. ಓಕೆನಾ. ನೆಕ್ಸ್ಟ್ ಇಟ್ಸ್ ಜಸ್ಟ್ ಅ ರೀಕಾಲ್ ಆಗಿತ್ತು. ಸೊ ಇವಾಗ ಟೋಟಲ್ ಮಾಡಿ 3 + 1 ಎಷ್ಟು ಬಂತು 4. ಸೊ ನಿಮ್ ಹೋಲ್ ಅಮೌಂಟ್ ಎಷ್ಟಿದೆ 4 ಇದೆ. ಸೊ ದಟ್ ಈಸ್ 3/4 ಅನ್ನೋದು ಒಂದು, ಮತ್ತೆ 1/4 ಸಮಥಿಂಗ್ ಏನೋ ತಗೊಂಡಿದ್ದಾರೆ, ಅದರಲ್ಲಿ ಒಂದು ಭಾಗ ಥರ್ಡ್ ಅಷ್ಟಿದೆ, ಇನ್ನೊಂದು ಭಾಗ 1 ಅಷ್ಟಿದೆ. ಸೊ ಇದನ್ನ ನಾವ್ ಇವಾಗ ಪರ್ಸೆಂಟೇಜ್ ಅಲ್ಲಿ ಇಡಬೇಕು. ಇಂಟು 100 ಇಂಟು 100. ಓಕೆ ಸ್ಟೂಡೆಂಟ್, ಸಿ ಇಲ್ಲಿ ನೋಡಿ 3 into 100 is 300 divided by 4. 1 into 100 is 100 divided by 4. ಓಕೆನಾ. ಸೊ ಯೂಶಲ್ ಆಗಿ ನೀವು ತಗೊಬಹುದು, 4 ಟೇಬಲ್ ಅಲ್ಲಾದ್ರೂ ಮಾಡ್ಬೋದು ನೀವು, ಅಥವಾ 2 ಟೇಬಲ್ಸ್ ಅಲ್ಲಿ ಈಸಿಯಾಗಿ ಸಿಂಪಲ್ ಮಾಡ್ಬೋದು, ಇಲ್ಲ ನಾರ್ಮಲ್ ಡಿವಿಷನ್ ಮಾಡ್ತಿರಲ್ಲ ಆ ತರ ಡಿವಿಷನ್ ಆದ್ರೂ ಮಾಡ್ಬೋದು. ಸಿ 4 1s 4 20, 4 6 24 ಆಗುತ್ತೆ. 4 7s ಎಷ್ಟಾಗ್ಬೋದು ನೀವು, 4 7s 28 ಅಲ್ವಾ. ಸೊ ಯು ಲೆಫ್ಟ್ ವಿತ್ 2 20, 4 5s 20 ಆಗುತ್ತೆ. ಸೊ ದಟ್ ಫಾರ್ 75%. 4 1s ಇಲ್ಲಿ ನಾನು 4 7s 28 ತಗೊಂಡಿದ್ದೀನಿ. ಸೊ ಇನ್ನ ನಿಮ್ಗೆ 2 ರಿಮೈನಿಂಗ್ ಇರುತ್ತೆ, 20. 4 5s 20. ಸೊ ಹಾಗಾಗಿ 75%. ನೆಕ್ಸ್ಟ್ ಇಲ್ಲಿ ನೋಡಿ 4 1s 4 2s 8, ಮತ್ತೆ ಯು ಲೆಫ್ಟ್ ವಿತ್ 2. That is nothing but 2 5s ಇಲ್ಲಿ 25%. ಸೊ 3 ಅನ್ನೋದು 75% ಅಷ್ಟಿದೆ, 1 ಅನ್ನೋದು 25% ಇದೆ. ಸಿ ಓವರ್ ಆಲ್ 75 + 25 ನಿಮಗೆ 100%. 100% ಅಲ್ಲಿ ಪಾರ್ಟ್ ಮಾಡಿದ್ದಾರೆ. 1 is 75, 1 is 25%. So I hope I made it clear. We will move on to next question. Your next question is 2:3:5. See 2:3:5 is nothing but 2 + 3 + 5. ಎಷ್ಟು 2 + 3 + 5 is your 10. So whole amount ಎಷ್ಟಿದೆ 10 ಇದೆ. ಓಕೆನಾ. ಸಿ 2/10. 10 ನಲ್ಲಿ ಸಮ್ ಪಾರ್ಟ್ 2 ಇದೆ. ನೆಕ್ಸ್ಟ್ 3/10. ಅಗೇನ್ 10 ನಲ್ಲಿ ಸಮ್ ಪಾರ್ಟ್ 3 ಇದೆ. ಅಗೇನ್ 5 divided by 10 ನಲ್ಲಿ ಸಮ್ ಪಾರ್ಟ್ 5 ಇದೆ. ಇಂಟು 100% ಬೇಕು ನಮಗಲ್ವಾ. ಸೊ ಹಾಗಾಗಿ ಇಂಟು 100. 2 into 100 is 200 divided by 10. 3 into 100 is 300 divided by 10. 5 into 100 is 500 divided by 10. Okay. See, ಯೂಶಲ್ ಆಗಿ ಅಷ್ಟೇ, ನೀವು 0 0 ಆಸ್ ಯೂಶಲ್ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲ ಅಂದ್ರೆ 10 1s ಆಗುತ್ತೆ, 10 20s, 10 1s 10 30s, 10 1s 10 50s. ನಿಮ್ಗೆ ಈ ತರ ಡೈರೆಕ್ಟ್ ಆಗಿ ಮಾಡಕ್ಕೆ ಪ್ರಾಬ್ಲಮ್ ಆಯ್ತು, ಅಥವಾ ಟೇಬಲ್ಸ್ ಗೊತ್ತಿಲ್ಲ ಅಂತ ಸ್ಟೂಡೆಂಟ್ಸ್ ನೀವೇನ್ ಮಾಡ್ತೀರಾ ಅಂದ್ರೆ, ಸಿ ಈ ತರ ಡಿವಿಷನ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಬೇಸಿಕ್ ಡಿವಿಷನ್. ಸೊ ಆ ತರ ಮಾಡ್ಬಿಟ್ಟು ನೀವು ಆನ್ಸರ್ ಬರಿಬಹುದು. ಇಲ್ಲ ನಿಮ್ಗೆ ನೀವು ಡೈರೆಕ್ಟ್ ಆಗಿ ಕ್ಯಾನ್ಸಲೇಷನ್ ಮೆಥಡ್ ನನಗೆ ಗೊತ್ತು, ಏನು ಟೇಬಲ್ಸ್ ನನಗೆ ಪ್ರಾಪರ್ ಆಗಿ ಬರುತ್ತೆ ಅಂದ್ರೆ ನೀವ್ ಈ ತರನು ಮಾಡ್ಬೋದು. ಯೂಶಲಿ ನಾನ್ ಫಸ್ಟ್ ಎಲ್ಲ ಈ ತರ ಕ್ಯಾನ್ಸಲೇಷನ್ ಗಿಂತ ಈ ತರ ಡಿವಿಷನ್ ಅಲ್ಲೇನೆ ಮಾಡ್ಬಿಟ್ಟು ನಾನು ಕ್ರಾಸ್ ಚೆಕ್ ಮಾಡಿ ಇಡ್ತಾ ಇದ್ದಿದ್ದೆ ಆನ್ಸರ್ನ. ಸೊ 20%, 30%, 50%. ಓಕೆ ಸ್ಟೂಡೆಂಟ್. ಸಿ ರೇಷಿಯೋ ಕೊಟ್ಟಾಗ ಫಸ್ಟ್ ರೇಷಿಯೋ ಯಾವುದೇ ಕೊಡ್ಲಿ ಆಡ್ ಮಾಡಿ, ಅವಾಗ ನಿಮ್ ಹೋಲ್ ಅಮೌಂಟ್ ಗೊತ್ತಾಗುತ್ತೆ. ಸೊ 2 ಅನ್ನೋದು ಈ ಹೋಲ್ ಅಮೌಂಟ್ ಅಲ್ಲಿ ಒಂದು 2 ಅಷ್ಟೇ, ಮತ್ತೆ 3 ಅನ್ನೋದು ಹೋಲ್ ಅಮೌಂಟ್, 5 ಅಲ್ಲಿ ಹೋಲ್ ಅಮೌಂಟ್. ಸಿ 2/10, 3/10, 5/10 ಇಂಟು 100 ಎಷ್ಟು ಪರ್ಸೆಂಟೇಜ್. ಯೂಶಲಿ ಪರ್ಸೆಂಟೇಜ್ ಇಡೋದೇ ನಾವು ಫ್ರಾಕ್ಷನ್ಸ್ ಆಫ್ 100 ಅಲ್ಲಿ. ಸೊ ಹಾಗಾಗಿ ಇಂಟು 100 ಮಾಡ್ತಾ ಇದ್ದೀವಿ. ಓಕೆ. ಸೊ